ಇವತ್ತು ಇಲ್ಲಿ ಮಲಗ್ತಿದ್ದವ್ರು ಮಲಗಿಲ್ಲ, ಕಟ್ಟಡದ ಕೆಳಗೆ ಮಲಗ್ತಿದ್ದಾರಲ್ಲ ಅದೇ ಗಂಟು ಅವನು ಮತ್ತು ಶಶಿಧರ ದೀಕ್ಷಿತ್, ಬಾಲಂಗುಚಿ ಅವರು ಎಲ್ಲ ಮಲಗ್ತಾರಲ್ಲ, ಅವ್ರು ಮಲಗ್ತಿಲ್ಲ. ಇಲ್ಲಿ ಯಾರೋ ಇಬ್ಬರು ಮಲಗಿದ್ದಾರೆ, ಅವ್ರುಗಳ ಅವ್ರು ತಿಮ್ಮವ್ರೆ, ಆದರೆ ಬೇರೆಯವರಿಬ್ಬರು. ಅವ್ರು ತಿಮ್ಮವ್ರೆ, ಅಲ್ಲಿ ಇಬ್ಬರು ಮಲಗಿದ್ದಾರೆ, ಇಲ್ಲಿ ಮಲಗ್ತಾರೆ. ಇಬ್ಬರು ಮಲಗಿದ್ದಾರೆ ಇವತ್ತು. ಇಡೀ ಪಾರ್ಕಲ್ಲಿ ಇಬ್ಬರು ಮಲಗಿರೋದು ಯಾಕೆ ಗೊತ್ತಿಲ್ಲ. ಸುಧಾರಿಸ್ಬಿಟ್ಟೆ. ಮೂರು ಜನ ಮಲಗಿದ್ದಾರೆ ಪಾರ್ಕಲ್ಲಿ ಇವತ್ತು. ಕಡಿಮೆ ಇದ್ದಾರೆ ನೆನೆ ಕಂಪೇರ್ ಮಾಡಿದ್ರೆ. ಎಷ್ಟು ಕ್ಲೋಸಪ್ ಅಲ್ಲ ಇದೆ ಬಾಡಿ ಅಂತ. ಅದೇ ಇವನಿದಾನಲ್ಲ, ಅವನ ಹೆಸರಲ್ಲ ಅವನ ಹೆಸರು ಗೊತ್ತಿಲ್ಲ. ಅಫಿಷಿಯಲ್ ಇದಾನಲ್ಲ, ಗಲಾಟೆ ಮಾಡಿದಿಲ್ಲ. ನಾವು ಅಫಿಷಿಯಲ್ಸ್ ಕಡೆ ಮರ್ಯಾದೆ ಕೊಡೋ ಅಂದ್ಕೊಂಡು ಮರ್ಯಾದೆ ಕೊಡೋದಿರಲಿ. ನೆಲ್ಲಿ ಅವ್ನು ಬಂದ ತಕ್ಷಣ ನೆಲ್ಲಿ ನೀರು ಬಿಟ್ಬಿಡ್ಬೇಕು ನಾವು. ಅವ್ನು ದೋಸ್ತಿ ಇಲ್ಲಿ ಅಫಿಷಿಯಲ್ಗಳು ಅವರಲ್ಲ ಇಬ್ಬರು. ಒಬ್ಬ ಅಫಿಷಿಯಲ್ ಹಲ್ಲೆ ಮಾಡಿದ್ನಲ್ಲ ಗಲಾಟೆ ಮಾಡಿದ್ನಲ್ಲ ಅವನು ಮತ್ತು ಇವನು ಯಾರ ಮೇಲೆ ಹಲ್ಲೆ ಮಾಡಿಬಿಡ್ಕೊಂಡಿದ್ದಾರೆ ಅಂತ ನಿನ್ನೆ. ಅಫಿಷಿಯಲಲ್ಲಿ ವರ್ಕೌಟ್ ಮಾಡ್ತಾಯಿದ್ದಾನೆ. ಇಬ್ಬರು ಮಾತಾಡ್ತಿದ್ದೆ, ಅದು ಜೋರಾಗಿ ಮಾತಾಡ್ತಿದ್ದೆ ಅಂದರೆ ಅದು ಅಲ್ಲಿ ಅವ್ರು ವರ್ಕೌಟ್ ಮಾಡ್ತಾರೋ ಏರಿಯಾದಿಂದ ಅವನು ವಾಕಿಂಗ್ ಮಾಡೋ ರ್ಯಾಂಪ್ ಇದೆಯಲ್ಲ, ಜಾಗ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ದೂರದಲ್ಲಿ ಇಬ್ಬರು ನಿಂತ್ಕೊಂಡು ಮಾತಾಡ್ತಿದ್ದೇನೆಂದರೆ, ಯಾವತ್ತು ಹೊಡಿಬೇಕಾಗಿತ್ತು ನೀವು, ಇವತ್ತು ಹೊಡೆದಿದ್ದೀರ ಅಷ್ಟೇ ಅವನಿಗೆ ಅಂತ ಮಾತಾಡ್ತಾಯಿದ್ದ. ಇವನು ಡೈಲಾಗ್ ಹೇಳಿದ್ದೆ, ಯಾವತ್ತು ಹೊಡಿಬೇಕಾಗಿತ್ತು ಇವತ್ತು ಹೊಡೆದಿದ್ದೀರ ಅಂತ. ಇವಕ್ಕೆಲ್ಲ ಹೊಡಿಸ್ಕೊಂಡು ಪುಡಿಯಾತ್ಪದ ಯಾರೋ ನಾನಂತೂ ಕಾಣ. 5ನೇ ಕ್ಲಾಸ್ ಮಕ್ಳಿಗೆ ಇವ್ರು ಹೊಡಿಯೋಕ್ಕೋದ್ರು ಅಟ್ಟಾಡ್ಸ್ಕೊಂಡು ಹೊಡಿತಾವು. ಇಲ್ಲ ವರ್ಕೌಟು ಇವಾಗ ರೀಸೆಂಟ್ ಡೇಸಲ್ಲಿ ಸುಮಾರು ವರ್ಕೌಟ್ ಮಾಡ್ತಾವನೆ. ವಾಕಿಂಗ್ಗೆ ಈ ಬಡ್ಡೆಯಿಂದ ವಾಕಿಂಗೇ ಮಾಡ್ತಿರಲಿಲ್ಲ, ಈಗ ವಾಕಿಂಗ್ ಮಾಡ್ತಾ ಇರೋದು. ವಾಕಿಂಗೇ ಮಾಡ್ತಿರಲಿಲ್ಲ, ಸುಮ್ಮನೆ ಬರೋವ ಕೂತಿರೋವ ಎದ್ದೋಗವ. ಇವನು ಅಷ್ಟೇ. ಇಲ್ಲಿ ರಿವರ್ಸ್ಗೆ ಹಾಕೋಬೋತಾನು. ಅವನ ಹೆಸರೇನು ಅಫಿಷಿಯಲ್ ರಿವರ್ಸ್ ಗೇರ್ ಹಾಕೋಬರ್ತಾನೆ. ಇವನು ಅಷ್ಟೇ. ಮುಂಚೆ ಈ ರಿವರ್ಸ್ ಗೇರ್ ಹಾಕೋಬಾರೋದು, ಅದು ವರ್ಕೌಟ್ ಏರಿಯಾಗೆ ಹೋಗೋದೆಲ್ಲ ಮಾಡ್ತಿರಲಿಲ್ಲ. ಅಲ್ಲೆಲ್ಲ ನಿಂತ್ಕೊಂಡು ಸುಮಾರು ಸರಿ ತೋರಿಸಿದ್ನಲ್ಲ ಕಲ್ಲು ತಳ್ಳೋದು, ಆ ಕಲ್ಲು ತಳ್ಳೋ ಕೆಲಸ ಅವ್ರು ಮಾಡ್ತಾಯಿದ್ದ. ನೈನ್ ಪಿ 550 ಅಲ್ಲ, ವೈಟ್ ಕಲರ್ದು SUV ನಿಂತಿದೆಯಲ್ಲ ಅದು ಬಸ್ 57F5536 ಗಾಡಿ. KSRTC ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಕ್ಲೀನಾಗಿ ಕವರ್ ಆಯಿತು. ಕ್ವಿಂಕ್ ಅಂತ ಅವ್ರು ನೋಡ್ಬಿಟ್ಟು ಬಂದಿದ್ದು. ಫಸ್ಟಾಗಿ ಬಂದ ಅವನು ಆ್ಯಕ್ಚುಲಿ. ಇವನಿದ್ದಾನಲ್ಲ ವೈಟ್ ಕಲರ್ ವ್ಯಾನ್ ನಿಂತ್ಕೊಂಡಿದ್ದೆಯಲ್ಲ ಅಲ್ಲಿ, A1570 ಗಾಡಿ ಅದು. ಅಲ್ಲಿ ವೈಟ್ ಕಲರ್ ಗಾಡಿ ನಿಂತ್ಕೊಂಡಿದ್ದೆಯಲ್ಲ, ವೈಟ್ ಕಲರ್ ಗಾಡಿಯವನು ಅವನು ಅಷ್ಟೇ ಸಿಕ್ಕಾಪಟ್ಟೆ ಸ್ಪೀಡಾಗಿ ಬಂದ. ಜಿಂಕ್ ಅಂತ ಬಂದ. ಇವನು ಯಾಕೋ ಈಸಿ 3505 ಗಾಡಿ ನನ್ನೇ ನೋಡ್ಕೊಂಡು ಹೋಗ್ತಾ ಇದ್ದ. ಅವನು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬಂದ. ಸಿಂಕ್ ಅಂತ ತಂದು ಗಾಡಿ ತಂದು ಹೀರೋ ರೇಂಜಿಗೆ ಮುಂದೆಯಿಂದ ಪಾಸಾದ.
ದಸರಾ ಧೂಳು ಬೆಳೆಸ್ತಾವ್ರೆ ಇವತ್ತು. ಅದೇ ಯಾರೋ ಲಿಖಿತ್ ಅಂತ ಒಂದು ಹುಡುಗ, ಲಿಖಿತ್ ಗೌಡ ಅಂತ ಒಬ್ಬ ಸೋಷಿಯಲ್ ಮೀಡ್ಯಾದಲ್ಲಿ ಕಾಮೆಂಟ್ ಹಾಕಿದ, ಇವನನ್ನು ಎದುರಿಸೋ ಗಂಡು ಯಾರೂ ಇಲ್ಲೋ ಮೈಸೂರಲ್ಲಿ, ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಫೇಸ್ಬುಕ್ಕಲ್ಲಿ ಹಾಕಿದ್ದ. ಅವ್ನು ಆ್ಯಕ್ಚುಲಿ ಕುಮದಾಳಕ್ಕಂದ ಹರೀಶ್ ಗೌಡ ಇದ್ದಾರಲ್ಲ, ಅವನದು ಬಲಂಗುಚಿ. ಯಾಕೆಂದರೆ ಅವ್ರ ಮೊದಲನೇ ಹೆಸರು ಲಿಖಿತ್ ಗೌಡ ಅಂತ ಫಸ್ಟ್ ಇದ್ದಿದ್ದು, ಈಗ ಅಲ್ಲಿ ಹೆಸರು ಬದಲಾಯಿಸ್ಕೊಟ್ಟಿರೋದು. ಆದರೆ ರೋಡಲ್ಲಿ ಹಲ್ಲೆ ಮಾಡಿಬಿಡ್ತೀವಿ ಅಂತ ಆ್ಯಕ್ಚುಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಇವತ್ತು 5ನೇ ತಾರೀಕು ಬೇರೆ ಅಲ್ವಾ, ಅದಕ್ಕೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಅಡುಗೆ ಕೆಲಸಕ್ಕೆ ಹೋಗೋದು ಕಾಯ್ಕೊತಾರಲ್ಲ. ಹೊಸ್ತ ಹುಡುಗರು ಹೋಗೆ 50-17 ಗಾಡಿ, ಅದು 50-17 KSRTC ಗಾಡಿ, ಅದು ಹೆವಿ ಸ್ಮೋಕ್ ಇದೆ. ಅಲ್ಲೂ ಕಿತ್ಕೋತಿರೋದು ಇವನ್ ಬಲಗುಚ್ಚಿ. ಗಣೇಶ, ಗಣಪತಿನ ಎಲ್ಲ ಕೃಷ್ಣಮೂರ್ತಿ ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ, ಅವನ ಬಲಗುಚ್ಚಿ. ಅದೇ ಸ್ಟೋರಿ ಗುರು. ಇವತ್ತು ಅದೇ ಹಲ್ಲೆ ಮಾಡಿದ್ರಲ್ಲ, ಹಲ್ಲೆ ಮಾಡ್ತೀವಿ ಅಂತ ಎದುರಿಸ್ತಾ ಇರೋದು. ಅವನ ಹೆಸರೇನು ಲಿಖಿತ್ ಗೌಡ ಅಂತ ನಾವು ಹುಡುಗನ ಹೆಸರು. ಸೋಷಿಯಲ್ ಮೀಡ್ಯಾದಲ್ಲಿ ಕಾಮೆಂಟ್ ಹಾಕಿದ್ದಲ್ಲ, ಅದ್ರ ರಿಲೇಟೆಡ್ ಸ್ಕ್ರೀನ್ ಶಾಟ್ ತೆಗೆದು ಹಾಕ್ಬಿಡೋದು ಬೆಟರ್. EQ46 KA04 ಗಾಡಿ, ಅದು ಸಿಕ್ಕಾಪಟ್ಟೆ ಸ್ಪೀಡ್ ಹೋದ. ಹೋಂಡಾ ಆ್ಯಕ್ಟಿವಾ ಬ್ಲ್ಯಾಕ್ ಕಲರ್. ಆ ಕಡೆ ಹೋದ, ಸಿಕ್ ಅಂತ ಹೋದ, ಮುಂದೆ ಪಾಸ್ ಆದ. ಆ್ಯಕ್ಚುಲಿ ಅಲ್ಲೊಂದು ಸಮರ್ಥ ಹೆಸರಲ್ಲಿರೋ ಒಂದು ಆಟೋ ಹೋಯ್ತು. ಆ್ಯಕ್ಚುಲಿ ಚಿಕ್ಕುಡುಗಪ್ಪ ಅಂತಾರ, ಚಿಕ್ಕುಡುಗಪ್ಪ ಅಲ್ಲ, ಅದಕ್ಕೂ ರಿಲೇಟೆಡ್ ಇದೆ ಸ್ಟೋರಿ. ಏನಂದರೆ ಇಲ್ಲಿಗೆ ಬಾ ಅಂತ, ಅಲ್ಲಿ ಷಣ್ಮುಖ ಬಾಡಿ ಟೀ ಕುಡಿಯೋಕ್ಕೆ ಹೋಗ್ಲಿಲ್ವಲ್ಲ, ಅಲ್ಲಿಗೆ ಟೀ ಕುಡಿಯೋಕ್ಕೆ ಹೋಗು ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ. ಬರುವಾಗ ತೋರಿಸಿದ್ದೇನಕ್ಕೆ ಅಂದರೆ ಶ್ರುತಾ ಬಳ್ಳಾಳ್. ಇದಿಷ್ಟು ಫ್ರೈಬಲ್ ಬಂದಿದ್ದೆಲ್ಲ ಅವರೆಲ್ಲ ಕಾರ್ದಾರಲ್ಲಿ ಇದ್ರಲ್ಲ ಅವರೆಲ್ಲ. ಅಲ್ಲಿ ಊಟ ಕೊಡ್ತಾರಲ್ಲ, ಅವ್ರ ಹತ್ರ ಇಸ್ಕೊಂಡು ಬಿಸಾಡಿರೋದು. ಪ್ಯಾಸೆಂಜರ್ಗಳೆಲ್ಲ ಇದು ಹೋಮ್ಲೆಸ್ಗಳು ಮಾಡಿರೋ ಕೆಲಸ. ಅಲ್ಲೂ ಊಟ ಇದೆ ಆ್ಯಕ್ಚುಲಿ, ಅಲ್ಲೂ ಊಟ ಚೆಲ್ಲಿದ್ದಾರೆ, ಇಲ್ಲೂ ಊಟ ಎಲ್ಲ ಚೆಲ್ಲಿದೆ. ಆ್ಯಕ್ಚುಲಿ ಕಾಯ್ಕೊಂಡು ಕೂತಿರ್ತಾರೆ, ಯಾರ್ಯಾರು ಬರ್ತಾರೆ ಎಲ್ಲರ ಹತ್ರ ಇಸ್ಕೊಳ್ತಾರೆ, ಗುಡ್ಡೆ ಹಾಕೊಂಡು ಕೂತ್ಕೊಳ್ತಾರೆ, ಯಾವ್ದು ಚೆನ್ನಾಗಿದೆ ತಿಂತಾರೆ, ತಿಂದು ಬೇಕಿದ್ದಂಗೆ ಬಿಸಾಡಿ ಹೋಗ್ತಾರೆ ಅಷ್ಟೇ.
ಇವಯ್ಯ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪೂಜಾರಿಗಳಿದಾರಲ್ಲ ಅವರು ಬಂದು ಚಾಮುಂಡಿ ಬೆಟ್ಟದ ಪೂಜಾರಿಗಳು. ಟೋಟಲ್ ಪೂಜಾರಿಗಳ ಬಾಲಕೋಚಿ ಇವಯ್ಯ. ಅವಿನೀಶ್ ಗಾಡಿ ಹೋಯ್ತಾ ಸರ್, ಅವೆಂಜರ್ ಗಾಡಿ ಹೋಗ್ತಾ. ಬೆಳಿಗ್ಗೆ ರೈಲ್ವೆ ಸ್ಟೇಷನ್ ಒಳಗೆ ಎಣ್ಣೆ ಹೊಡಿತಾ ಇರೋದು. ಪೊಲೀಸರು ಇಂಥವ್ರನ್ನ ಕೇಳಲ್ಲ. ಒಂದೇ ಸಭ ತಿಂತಾನೆ ಅವನ ಚೆನ್ನಾಗ ಸೌಂಡು ಸಿಕ್ಕಾಬಿಟ್ಟೆ ಲೌಡ್ ಸ್ಪೀಕರ್ ಪಡ್ತಾ ಇರೋದು. JS7097 ಗಾಡಿ ರಾಯಲ್ ಎನ್ಫೀಲ್ಡ್. ಆ್ಯಕ್ಚುಲಿ ಲಗೇಜಲ್ಲಿ ಇಟ್ಕೊಂಡು ಹೋಗ್ತಿದ್ದಾರೆ ಅಂತ ಲೆಫ್ಟ್ಗೆ ಹೋಗ್ತಿದ್ದಾರೆ. ಕಾಣೋದಿಲ್ಲ ಬಿಡಿ, ನನ್ನ ಕಣ್ಣಿಗೆ ಸಿಕ್ಕಾಪಟ್ಟೆ ಸಣ್ಣಕ್ಕೆ ಕಾಣ್ತಾ ಇದೆ. ಹೆಜ್ಜೆಯ ಕಡೆಗೆ ಹೋದ್ರು ಆ ಬ್ರಿಡ್ಜ್ ಕಡೆಗೆ. ಆ್ಯಕ್ಚುಲಿ ಏನದು ಅಂದರೆ ಲಗೇಜೆಲ್ಲ ಇಟ್ಕೊಂಡಿರೋ ಲೇಡಿ ಒಬ್ಬಳು ಹಿಂದ್ಗಡೆ ಕೂತ್ಕೊಂಡಿದ್ದವಳು, ಬಹುಶಃ ಗಂಡ ಹೆಂಡ್ತಿ ಇರ್ಬೋದು. ಸೊ ಲಗೇಜಲ್ಲಿ ಟಚ್ ಆಗಲಿಲ್ಲ, ವೆರ್ರಿ ಕ್ಲೋಸಪ್ಪಲ್ಲಿ ಹೋದ್ರು, ವೆರ್ರಿ ಕ್ಲೋಸಪ್. ಅಂದರೆ ಆಲ್ಮೋಸ್ಟ್ ಹೊಗೆರಡುಗರು ಆಲ್ಮೋಸ್ಟ್ ಟಚ್ ಆಯಿತು ಅಂದ್ಕೊಳಪ್ಪ, ಆ ರೇಂಜ್ಗೆ ಹೋದ್ರು. ಟಚ್ ಆಗಲಿಲ್ಲ ಆದರೆ ಆ ರೇಂಜ್ಗೆ ಹೋದ್ರು, ಬೆಚ್ಚೋಗ್ಬೇಕು ನಾನು ಆ ಥರ. AB 8419 ಆಟೋ ರಿಕ್ಷಾ ಹೋಗ್ತಾ ಇದೆಯಲ್ಲ ಅದು. ಬೆನ್ನಿಂದೆ ಬಂದು ರಾಂಗ್ ವೇಲ್ ಹೋಗೋದು ಅಲ್ಲದೆ ಬೆನ್ನಿಂದೆ ಬಂದು ಹಾರ ನೋಡಿರ್ತಾರೆ. ಅಲ್ಲಿ ಮಧ್ಯೆ ಎಲ್ಲ ಬ್ಯಾರಿಕೇಡ್ ಹಾಕಿರೋದು ಯಾಕೆ? ಈ ಬಡಿ ಮಕ್ಳಿಗೆ ಬರೋದು ಯಾಕೆ? ಅಲ್ಲಿ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹೋಗ್ತಾ ಇದ್ದಲ್ಲ, ಆ ಹುಡುಗನ ಹೊರಗಡೆ ಹೋಗಿ ಕವರ್ ಮಾಡ್ತೀನಿ ಸಾಧ್ಯ ಆದರೆ. ಹೆವಿ ಪೋಸ್ ಕೊಡ್ತಾ ಸಾಧ್ಯ ಸಾಧ್ಯನೇ ಬಾಡ್ ಹೋಗ್ತಲ್ಲ, ಇಲ್ಲೇ ಸಾಯ್ತಾವನು. ಸ್ವಲ್ಪ ಜಾಗ ಬಿಡ್ತೀರಾ? ತುಂಬ ಹೊತ್ತಿದ್ದೆ ಎಲ್ಲ ಕರೀತಾವ ನಾವು. ದಾಸೋಹ ಭವನ ಇದೆಯಲ್ಲ, ದಾಸೋಹ ಭವನ ಒಳಗಡೆ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದ. ಸೊ ಅದಾದಮೇಲೆ ಪುನಃ ತಟ್ಟೆ ತೊಳಿ ತಿನ್ನಲ್ಲ, ಆವಾಗಲೂ ಬಂದಿದ್ದ. ಸೊ ತಟ್ಟೆ ತೊಳೋದಾದ್ಮೇಲೆ ನೀರು ಕುಡಿತಾ ಇದ್ದೆ, ಅಲ್ಲೇ ನಿಂತಿದ್ದ. ಸೊ ಈಗಲೂ ಅಲ್ಲೇ ನಿಂತಿದ್ದ. ಯಾರಿಗೂ ವೆಯ್ಟ್ ಮಾಡ್ತಿರೋ ಹತ್ರ ನಿಂತ್ಕೊಂಡಾನೆ. ಅದು ಆ್ಯಕ್ಚುಲಿ ಕುಮುದಳಕಂದ್ರೆ ನಮ್ಮ ಮಲೆಗೆ ಮುಚ್ಚಿ ರೈಡರ್ ಅಂತ ಟಿ ಶರ್ಟ್ ಹಾಕ್ಕೊಂಡಿದ್ದೆ. ಏನಂದರೆ ನಾನು ಆಟೋಮೊಬೈಲ್ ರೇಸಿಂಗ್ ಟೀಮ್ ಮಾಡಬೇಕು ಮತ್ತು ಕಲಿಬೇಕು, ಹಂಗೆ ಹಿಂಗೆ ಅಂದ್ಕೊಂಡು ಏನಾನೋ ಪ್ಲ್ಯಾನ್ ಮಾಡ್ತಿದ್ದೀನಿ, ಸ್ಟ್ರಾಟಜೀಸ್ ಎಲ್ಲ ವರ್ಕ್ ಮಾಡ್ತಾಯಿದ್ದೀನಲ್ಲ. ಸೊ ರೈಡರ್ ಅಂತ ಹಾಕ್ಕೊಂಡಿರೋದು. ಅಂದರೆ ನಾನು ರೈಡರ್ ಹಾಕ್ತೀನಿ ಅಂತ ಕ್ರಿಯೇಟ್ ಮಾಡ್ತಾ ಅಂದು ಏನೋ ಹುಡುಗರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಟ್ಟಲ್ಲಿ ಯಾಕೆ ಅವ್ನು ಕವರ್ ಮಾಡಿದೆ ಅಂದರೆ ಸುಮ್ಮನೆ ಬೇತಾಳಂತರ ಮುಂದೆ ನಾನು ದಾಸೋಹಭವನಕ್ಕೆ ಎಂಟ್ರಿ ತೊಗೊಂಡಾಗಿಂದನೂ ಮುಂದೆ ಇದ್ದ. ನಾನು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದೆ, ಅವನು ವಯಸ್ಸಾದ್ರೂ ಕೂತ್ಕೊಳ್ಳೋಕೆ ಚೇರ್ ಹಾಕೋರಲ್ಲ, ಚೇರಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದ. ಪುನಃ ನೆಕ್ಸ್ಟು ತಟ್ಟೆ ತೊಳೆಯೋಕೆ ಹೋದಾಗಲೂ ತಟ್ಟೆ ತೊಳೆಯೋ ಹಿಂದೆನೇ ಬಂದ. ಸೊ ತಟ್ಟೆ ತೊಳೆಯುವಾಗಲೂ ಅಲ್ಲೇ ನಿಂತಿದ್ದ, ನೀರು ಕುಡಿಯುವಾಗಲೂ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದ. ಸೊ ಇವಾಗ ಎಕ್ಸಿಟ್ ತೊಗೋವಾಗಲೂ ಅಲ್ಲೇ ಮುಂದೆ ನಿಂತಿದ್ದ. ಸರ್ ಮುಂದೆ ನಿಂತಿದ್ದ ರೈಡರ್ ಅಂತ ಟಿ ಶರ್ಟ್ ಹಾಕೊಂಡು. WRCಗೆ ರೇಸ್ ನೋಡ್ಕೊಬಂದ ನೀವು.
KA05MY9323 9323 WRC ನಿಜ. ಅಲ್ಲಿ ಆ ಕಡೆ ಬೋರ್ಡ್ ಐತೆ WRC ಅಂತ. ಪ್ರಸಾದ ವಿತರಣೆಗೆ ಹೋಗ್ತಾ ಇದ್ದೀವಿ ಅಂದ್ಕೊಳ್ತೀನಿ. KA05MK2588 ಆ ಕಡೆ ಹೋದರೆ ಖಂಡಿತ ಪ್ರಸಾದ ವಿತರಣೆಗೆ ಹೋಗ್ತಾ ಇರೋದವರು. ಹೌದು, ಪ್ರಸಾದ ವಿತರಣೆಗೆ ಹೋಗ್ತಾ ಇದ್ದಾರೆ. ನೋಡೋದು ಅದೇಂತ ಬರ್ತಾರೆ. ಒಳಗೆ ಏನೇನೋ ಇಟ್ಟವ್ರೆ ನೋಡೋದು. ಪ್ರಸಾದ ವಿತರಣೆ ಏನಾದ್ರು ಆ ಕಡೆಗೆ ಹೋಗ್ತಿದ್ದಾರೆ. ನಾನು ಆ್ಯಕ್ಚುಲಿ ಇಲ್ಲಿ ಬಂದೆ. ಸೊ ಇವ್ರು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಪುನಃ ವಾಪಸ್ ತೊಗೊಂಡು ಆ ಕಡೆಗೆ ಹೋದರು. ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋದ ಆ ಕಡೆ ನೋಡೋದು. ಅದೆಲ್ಲ ಬರ್ತಾರೆ ಈ ಕಡೆ ಹೋಗ್ಬೋದು. ನೋಡೋದು ಇದು 5ನೇ ತಾರೀಕಲ್ಲಿ ಹೋಗ್ರೆ ಇವತ್ತು. ಅದಕ್ಕೆ ಅವಮಾನ ಮಾಡೋದು ಅಂದರೆ ಊಟ ಹಿಡ್ಕೊ ಓಡಾಡೋದು ಹಿಂದಿಂದ ಬರಲಿ ಅಂತ. ಅದು ಅವಮಾನ ಥರ ಅವಿಶ್. ಅದಕ್ಕೆ ಕುಮಿದಳಕ್ಕಂದ ಒಳಗಡೆ ಕಾಣಿಸ್ಕೊಳ್ತಾ ಇದ್ದಿದ್ದು ಮಿಸ್ಟರ್ ಸ್ಮೈಲಿ ಡಿಮ್ಮ ಓಡಾಗೋರು. ಗಾರೆ ಕೆಲಸಕ್ಕೆ ಹೋಯ್ತಾನೆ ಹುಡುಗ. ಗಾರೆ ಕೆಲಸದಲ್ಲಿ ಬಿಸಿಲಲ್ಲಿ ಬಾಡಿ ಮಸಣದ ಹೂವು ಥರ ಹೋಗಿಲ್ಲ. ಅಲ್ಲಿ ಕಿಸ್ಕೊಂಡೇ ಇರ್ತಿದೆ ಯಾವಾಗಲೂ. ಜೊತೆಗೆ ಒಂದು ಬೆಡ್ಶೀಟ್ ಇಟ್ಕೊಂಡಿರೋನು, ಯಾವಾಗಲೂ ಬ್ಯಾಗ್ ಇರ್ತಿರ್ದೆ ಅವನ ಹತ್ರ. ಬೆಡ್ಶೀಟ್ ಯಾವಾಗಲೂ ಸುತ್ಕೊಂಡಿರೋನು. ಇವರೆಲ್ಲ ಊಟ ಡಿಸ್ಟ್ರಿಬ್ಯೂಷನ್ ಅಂದರೆ ಫ್ರೀ ಎಲ್ಲ ಸೇಲ್ಸ್ ಮಾಡ್ತಾರೆ. ಸೇಲ್ಸ್ ಅದು ಡಿಸ್ಟ್ರಿಬ್ಯೂಷನ್. ಅಯ್ಯೋ ಬಡ್ಡೆ ಮಗ ಇಲ್ಲಿ ನೋಡಿದ್ರು ಹಿಂಗೆ ಇಲ್ಲ, ಕ್ಲೋಸ್ ಆಗಿತ್ತಲ್ಲಿ. ಹಂಗೆ ಹೋಗ್ಬೋದಿತ್ತಪ್ಪ. ಯಾಕೆ ಗೊತ್ತಾಗ್ತಾನೆ ಕಾಣಲ್ಲ. ಹೇಳಿಲ್ವ ಪ್ರಸಾದ. ಅದೇ ಸ್ಟೋರಿ ಏನೋ ಹೇಳ್ತಾ ಇದೆ. ಆ್ಯಕ್ಚುಲಿ ಈಸ್ಕೊಳ್ಳೇ ಇಲ್ಲ, ಹಂಗೆ ಬಂದ. ನಾನು ಹೇಳಿಲ್ವಾ ಇವತ್ತು 5ನೇ ತಾರೀಕು ಅದಕ್ಕೋಸ್ಕರ ಇದೆಲ್ಲ ಅಂತ. ಮೇಲಿಕತ್ರಿ ಕೆಳಗಡೆ ಫಸ್ಟ್ ಕ್ಯೂ ಮಾಡಿಸಿದ್ರು. ಮೇಲಿಕತ್ರಿ ನನ್ನ ಆರ್ಡ್ರ್ ಬೇರೆ. ಅದು ಮುಟ್ಟಿ ತಟ್ಟಿ ಮಾತಾಡಿಸಿ ಮೇಲಿಕತ್ತಿ ಎಲ್ಲ ಮೇಲಿಕತ್ತಿ ಅವ್ರುಗಳ ಕತೆ ಎಲ್ಲ ಮಾಡ್ಕೊಂಡೋದ್ರೆ ಟ್ರೈನ್ ಮಿಸ್ ಆಗೋಗುತ್ತೆ. ಖಾಲಿ ಪೇಪರು ಅಷ್ಟೆ, ಅವ್ರ ಯೋಗ್ಯತೆ ಅಷ್ಟೆ. ಪೂರ್ತಿ ಜಾಗ ಕಾಳಿದ್ರೆ ಬೆನ್ನಿಂದ ಬಂದು ಕುತ್ಕೊಂಡು ಸಾಯ್ತಾ ಇರೋದು ಸೌಂಡ್ ಮಾಡ್ಕೊಂಡು ಬಂದಾಯ್ತು. EQ7864 ಗಾಡಿ ಜುಪಿಟರಲ್ಲಿ ಹೋಗ್ತಾ ಇದೆ ಒಳಗೆ ಪೆಟ್ರೋಲ್ ಬಂಕ್. ಆ ಕಡೆ ನಿಂತ್ಕೊಂಡಿದೆ ಜುಪಿಟರ್. ಹಿಂದೆ ಬರ್ತಾ ಇದೆಯಲ್ಲ ಅದೇ ಜುಪಿಟರ್. ಹುಡುಗ ಯಾರು ಗೊತ್ತಿಲ್ಲ. ಇಲ್ಲಿ ಯಾವಾಗಲೂ ಕ್ಲಿಕ್ ಮಾಡ್ತಿರ್ತಾರೆ ಗುರು. ಈ ಕಡೆಯಿಂದ ಅಲ್ಲೆಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ATM ಒಳಗೆ ಹೋಗೋ ನೆಪದಲ್ಲಿ ಮುಂದೆ ಹೋಯ್ತಾನೆ. ಧೂಳು ನೋಡಿದ್ರು. ಇದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಹಿಂಗಿದ್ರು ಕೂಡ ಓಡಾಡ್ತಾರಲ್ಲ ಕಾಕು. ಅಲ್ಲಿ ನೋಡಿ ಇವಾಗ ಯಾರು ಸುಣ್ಣೆ ಹೊಂದ್ಬಿಟ್ಟು ಅದು ಬಂದಾಗ ಗೊತ್ತಿಲ್ಲ. ATM ಒಳಗಿದೆ ಹಿಂಗೋಗಿ ಹಿಂಗೆ ಬಂದ. ಗೆಸ್ ಮಾಡಿದೆ ಹೋಂಡಾ ಆ್ಯಕ್ಟಿವ್ ಅವನದೇ ಇರಬೇಕು ಅಂತ. ಅವನದೇ ಹೋಂಡಾ ಆ್ಯಕ್ಟಿವ್ ಅದು. ಸುಮ್ಮನೆ ಒಳಗಡೆ ಹೋಗಿ ಹಿಂಗೆ ಬಂದಿದ್ದೆ ಅಷ್ಟೇ, ಏನು ಮಾಡಿಲ್ಲ ಅವ. ಇಷ್ಟು ಬೇಗ ಯಾವ ಟ್ರಾನ್ಸಾಕ್ಷನ್ ಮಾಡಿರೋಕ್ಕಾಗಲ್ಲ. ಸಾಧ್ಯ ಆದರೆ ಗಾಡಿನ ಬರೋದಣ್ಣ.
Porsche CK5707 ಇರಬೇಕು, ನಾಟ್ ಶ್ಯೂರ್. JS3249 ಈ ಕಡೆಯಿಂದ ಬಂದಿದ್ದು ಹಣ್ಣ. ಹೋಗೋದಿಲ್ಲ, ಸ್ಟ್ರೈಟ್ ಹೋಗೋದಿಲ್ಲ, ರೈಟ್ ಸೈಡ್ಗೆ ಬರೋದಿಲ್ಲ, ಸುಮ್ಮನೆ ಆ ಕಡೆಗೆ ಹೋಗ್ತಾನೆ, ಈ ಕಡೆಗೆ ಹೋಗ್ತಾನೆ. ಹೆವಿ ನಾಟಕ ಹೊಡ್ಕೊಂಡು ಹೋಟೆಲ್ ಲ್ಯಾಂಡ್ ಆದ. HW68 ಗಾಡಿ ಅದು, ಜುಪಿಟರ್. ಅವನು ಸಮರ್ಥ ಸಿದ್ದು ಅವ್ರ ಬಲಂಗ್ವೇಜ್. ಮಹಾಲಕ್ಷ್ಮಿ ಸ್ವೀಟ್ಸ್ ಇವತ್ತು ಡಿನ್ನರಲ್ಲ ಸಾರಿ, ಲಂಚ್. ರೈಸ್ ಬಾತು ಮ್ಯಾರೇಜಬಲ್, ಆದರೆ ಈ ಪುರುಷೋತ್ತಮರ ಕಾಟ ಎಲ್ಲೋದ್ರೂ ತಪ್ಪಲ್ಲ. ಇಲ್ಲುವೆ ದೌಡ ಹೋಗೋದಿದ್ದು ಕವರ್ ಆಗಿದೆ. ಅವಾಗಲೂ ಈ ಕೊಕ್ಕರೆ ಕಾಲು ಇಟ್ಕೊಂಡು ಓಡಾಡ್ತಾನೆ ಅವನು ಅಲ್ವೇ, ಅಲ್ಲಿಂದನೂ ಅಷ್ಟೇ. ಊಟ ಕ್ಯೂ ನಿಂತ್ಕೊಂಡಿದ್ದಲ್ಲ ಅವಾಗಿಂದ. WW9604 ಗಾಡಿ, ಒಡೆಯರ್ ಸೀರೀಸು. ಕಾಲು ತಗೊಳ್ಳಿ ಸ್ವಲ್ಪ ಪ್ರಯತ್ನ. ಕಟ್ಟೆನೇ ಹಿಡ್ಕೊಂಡು ಹೊಟ್ಟೋದು, ಎಲ್ಲಿಗೆ ಬಂದು ಗೊತ್ತಿಲ್ಲ ಬಂದು. ಹುಚ್ಚಿನಾಗ ಹಚ್ಬಿಡೋದ. ಈ ಕಡೆಯಿಂದ ಹೋಗಿದ್ದು ರಪ್ಪ ಅಂತ ಚಪ್ಪಲ್ನ ಬಡ್ಕೊಂಡು ಎಳ್ಕೊಂಡು ಚರ್ರಪ್ಪರ ಅಂತ ಹೇಳ್ಕೊಂಡು ಹೋಗಿದ್ದು. ಅಲ್ಲೇ ಹಿಂಗೆ ಬಿಡಿತಾನೆ ಚಪ್ಪಲ್ನ, ಹಿಂಗೆ ರಪ್ ಅಂತ ಬಡ್ಕೊಂಡು ಹೋದ. ಆಮೇಲೆ ಒಮ್ಮೆ ತುಪ್ಪಕ್ಕೆ ಅಂತ 2-3 ಸಲ ಹಿಡಿತಾ ಇಲ್ಲ. ಈಗ ನಿಲ್ಲಿಸ್ಬಿಟ್ಟ. ಏನೋ ಮಾಡ್ತಾರೆ ಸುಮ್ಮನೆ ಕೊತ್ತ. ಪ್ರತಿಭಾ ಪ್ರದರ್ಶನಕಾರ ಕನ್ನಡ, ಹೌದು. ಗೇಮಿಂಗ್ ಆಡ್ತಿರೋದು ಲೌಡ್ ಸ್ಪೀಕರ್ ಹಾಕ್ಕೊಂಡು. ನನಗೋಸ್ಕರ ದಸರಾ ದಾರಿ ಹೋಗೋರೆಲ್ಲ ದಾರಿಯಲ್ಲಿ ಕರ್ಕೊಂಡು ನಿಂತಿರ್ತಾರೆ ತೊಂದರೆ ಕೊಡೋಕ್ಕೆ. ಹೋಗದೆ ಇಲ್ಲೇ ನಿಂತ್ಕೊಬಿಟ್ರೆ, ಇಲ್ಲೇ ಕೂತ್ಕೊಬಿಟ್ರೆ ಪಾಪ ಅವರೆಲ್ಲ ನನಗೋಸ್ಕರ ಬೀದಿಗೆ ಕೂತ್ಕೋಬೇಕು. ಅದಕ್ಕೆ ಇದು ಹೋಗಲಿ ಅಂತ ಕೈಲಿ ಆಟ ಆಡಿಸ್ತಾರೆ. ಹಿಂಗೆ ಶಬ್ದ, ಶಶಿಧರ ದೀಕ್ಷಿತ್ ಶಬ್ದ ಇದು.
JN396 ಗಾಡಿ. ಅಲ್ಲಿ ಯೂರಿನ್ ಮಾಡ್ತೀರಾ ಇಲ್ಲಿ ನಿಂತ್ಕೊಂಡು ಅವನೇ ನಿಂತ್ಕೊಂಡು ಯೂರಿನ್ ಮಾಡೋ ಒಂಥರ ಫ್ಲ್ಯಾಶ್ ಮಾಡ್ತಾನೆ. ಫ್ಲ್ಯಾಶ್ ಮಾಡೋದು ಇಲ್ಲಿ ತೋರಿಸೋದು ಅದು ಸಾಮಾನು ಪ್ರದರ್ಶನ ಮಾಡೋಕ್ಕೋಸ್ಕರ ನಿಂತ್ಕೊಳ್ಳೋದು ಗಾಡಿ ಮಾಡೋ ಬಂತು. ಅವನೇ ಇಟ್ಬಿಡೋರು ಕೊಳೆತು ಹೋಗಿದೆ. ಒಂದು ಹಂತದಲ್ಲಿ ಕೊಳೆತೋಗಿದೆ, ಒಂದು ಹಂತದಲ್ಲಿ ಚೆನ್ನಾಗಿದೆ. ಒಳ್ಳೆ ಪುರಿ ಇಟ್ಟಿರೋದು. ಅದು ನಂಜನಗೂಡಿಗೆ ಮೈಸೂರು ಲೆಕ್ಕ ತಗೊಂಡ್ರೆ, ನಂಜನಗೂಡಿಗೆ ಲೆಕ್ಕ ತಗೊಂಡ್ರೆ 1 ಲೀಟ್ರಿಗೆ 10 ರೂಪಾಯಿ. ನಂಜನಗೂಡಲ್ಲಿ 1 ಲೀಟ್ರಿಗೆ 10 ಲೀಟ್ರಿಗೆ 10 ರೂಪಾಯಿಗೆ 3 ಲೀಟ್ರು. ದೇವಸ್ಥಾನದ ಹತ್ರ ಅಲ್ಲಿ ಇಲ್ಲಿ ನನಗೆ ಚೀಟಿಂಗ್ ಮಾಡಿದವ್ರು ಕೊಡ್ತಾ ಇದ್ದಿದ್ದು 10 ರೂಪಾಯಿಗೆ 1.5 ಲೀಟ್ರ್ ಅಂತ. ಸೊ ಇದನ್ನು ಸುರಿದಿರೋದು ಬೇಕಾದ್ರೆ ಪುಟ್ಟಸ್ವಾಮಿ. ಸೊ ಏನಂದರೆ ಇವತ್ತು 5ನೇ ತಾರೀಕಲ್ವಾ, ಅವಿಶ್ ಹೆಸರೇ ಕೊಟ್ಟಿರೋದು, ಅಂದರೆ ಗೋರ್ಕ ತುಂಬ್ಕೋಬೇಕಿದ್ರೆ ಅಂತ. ಈಗ ಅಲ್ಲಿಂದ ಫ್ರೂಟ್ಸ್ ಇಟ್ಟಿದ್ರಲ್ಲ, ಅದು ಇದಕ್ಕೆ ಅಲ್ಲಿ ಹೋಗ್ತಾ ಇರೋದು ಕುಮದಳ ಕನ್ನಡ ಬಾಲಂಗೋಚಿ ಚಿಕ್ಕ ಸೈಕಲಲ್ಲಿ ಆ ಕಡೆ ಹೋಗ್ತಾ ಇರೋದು. ಇಲ್ಲಿ ಫಸ್ಟ್ ಬೆಂಚಲ್ಲಿ ಎಲ್ಲ ಅಟ್ಕಾಯಿಸ್ಕೊಬಿಟ್ಟಾರೆ, ಎಲ್ಲ ಬೆಂಚು ಫಿಲ್ಲಪ್ ಇದೆ. ಇಲ್ಲಿಂದ ಆಲ್ರೆಡಿ ಕಾಣ್ತಾ ಇದೆ. 4th ಬೆಂಚಲ್ಲಿ ಕಡ್ಕೊಳ ರಮೇಶ್ ಬಾಲಂಗೋಚಿ ಕೂತಿದ್ದಾನೆ. 3rd ಬೆಂಚಲ್ಲಿ ಯಾರೋ ಒಬ್ಬ ರಾಜ ಹುಲಿ ಕೂತ್ಬಿಟ್ಟಿದ್ದಾನೆ. 2nd ಬೆಂಚಲ್ಲಿ ಒಬ್ಬ ಸೇಮ್ ನೆನ್ನೆ ಸ್ಟೈಲ್ ಫುಲ್ಗಳು. 2nd ಬೆಂಚಲ್ಲಿ ಒಬ್ಬ ಹಾಕೊಂಬಂದ್ಕೊಂಡೆ. 1st ಬೆಂಚಲ್ಲಿ ಇವರು ಈಶಾಗಳು ಇದಾರಲ್ಲ, ಅವ್ರುಗಳು ಕೂತಿದ್ದಾರೆ. ಈಶಾಗಳಲ್ಲ, ಯಾರೋ ಬೇರೆಯವರು. J2086 ಏನು ಮಾಡಪ್ಪ, ಎಲ್ಲೂ ಜಾಗ ಸಿಗಲ್ಲ. ಕರೆಕ್ಟಾಗಿದೆ ಪಾಯಿಂಟ್ ತೆಗೆದಿಲ್ಲ. ಬಾಕಿ ಎಲ್ಲ ಎಲ್ಲ ಬಿದ್ದೈತೆ ಶೂಸ್. ಬೇರೆ ಕ್ಯಾಮ್ರಾ ಫೋಕಸ್ ಮಾಡ್ಕೊಳ್ಳಿ. ಯಾರೋ ಗೊತ್ತಾಗೋದು ಹೊಸ ಶೂಸ್ ತೆಗೆದು ಒಂದೇ ಪೇರು ಚೆನ್ನಾಗಿದೆ. ಆದರೆ ಇದೆಲ್ಲ ಇತ್ತು, 2 ಇಟ್ಟಿದ್ದೆ.